ಪುಟ್ಟಮ್ಮಿ, ಸಹನ ಇಲ್ಲಿರಕ್ಕೆ ಹೆಂಗ್ ಸಾಧ್ಯ ಪುಟ್ಟಮ್ಮಿ? ಮಾಡಬೇಕಾಗಿರೋ ಕಾರ್ಯ ಎಲ್ಲ ನಾವೇ ಮಾಡಿ ಮುಗಿಸಿದ್ವಲ್ಲ. ಅಣ್ಣ, ಇಂಥ ಸಮಯದಾಗೆ ಇಂಥ ಯೋಚನೆ ಮಾಡೋದು ಸಹಜನೇ. ಆದರೆ ಅದನ್ನ ಅಷ್ಟೊಂದು ಮನಸ್ಸಿಗೆ ಹಚ್ಕೋಬೇಡ. ನನ್ನ ಕಣ್ಣು ಮುಂದೆನೆ ಸಾನಂಗ್ ಕೊಳ್ಳೆ ಇಕ್ಕಿರು. ಅವಳು ದಗ 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 ಅಂತ ಊರ್ದೋಗೋದನ್ನ ಈ ಕಣ್ಣುಗಳೇ ನೋಡೈತೆ. ಆದ್ರೂ ಅವಳು ನಾನು ಕರೀತಾವಳೆ ಕಣಯ್ಯ. ಅವಳು ಇಲ್ಲ. ಅಪ್ಪ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಬೇಡ ಕುಸೆ, ಪುಟ್ಟವಿ ಜೊತೆ ನಾನು ಹೋಗಿ ನೋಡ್ಕೊಬರ್ತೀನಿ. ಬೇಡ ಬೇಡ, ನೀವು ಯಾರು ಬರಬೇಡಿ, ನಾನೇ ಹೋಗಿ ನೋಡ್ಕೊಂಬರ್ತೀನಿ. ನೀವು ಯಾರ ಬಂದ್ರಿ ಅಂದ್ರೆ ನನ್ನ ಮನೆಗೆ ವಾಪಸ್ ಬರೋಕ್ಕಿಲ್ಲ. ಆಟೆಯ ಓ ನೀವೇನು ದಿಗಳು ಬೀಳ್ಬೇಡಿ. ಹೇಳ್ಕೊಳಕ್ಕೆ ನಾನು ನಿಮ್ಮ ಥರ ಪ್ರೀತಿ ಮಾಡಿ ಮದುವೆ ಆದವನು. ಆದರೆ ನನ್ನ ಹೆಂಡತಿಗೆ ಒಂದಿನೂ ನಾನು ಗೌರವ ಕೊಟ್ಟಿಲ್ಲ, ಮರ್ಯಾದೆ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರೀತಿ ಸುಳ್ಳು ಅಂತ ನಂಗೆ ಈಗಲೇ ಅರ್ಥ ಆಗ್ತದೆ. ಪ್ರೀತಿ ಮಾಡೋರಿಗೆ ಪ್ರತಿ ಉಸಿರಲ್ಲೂ ಪ್ರೀತಿ ಮಾಡೋರು ಮಾತು ಅರ್ಥ ಆಗುತ್ತೆ ಅಂತಾರೆ. ಅದೇ ಸಹನವರೇ ಬಂದು ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರು, ನನಗೆ ಏನೂ ಅರ್ಥ ಆಗ್ಲಿಲ್ಲ. ಎಲ್ಲೋ ದೇವಿಪುರ ಅಂತ ಹಳ್ಳಿಯಲ್ಲಿ ಖುಷಿಯಾಗಿದ್ದವ್ರ ನಗುನ ನಾನು ಕಿತ್ಕೊಂಡ್ಬಿಟ್ಟೆ. ಬಾಬಾ ಪ್ಲೀಸ್, ಏನೇನೋ ಮಾತಾಡಬೇಡಿ. ಇದೆಲ್ಲ ಹಿಂಗೆ ಆಗ್ಬೇಕಂತಿದ್ದಾಗ ಯಾರ ಥರ ಏನು ಮಾಡೋಕ್ಕಾಗ್ತದೆ? ಬದುಕಿದ್ದಾಗ ಸಾನಾರ್ ಮನ್ಸಿಗೆ ಬೇಸರ ಮಾಡಿದೆ ಅಂತ ಈಗಲೂ ಹಂಗೆ ಮಾಡಬಾರ್ದಲ್ವೇ? ಏನ್ ಮಾಡ್ಲಿಕ್ಕಂಟಿ, ಅಂಥ ದೇವತೆಗೆ ನಿಮಗೆ ಮಾನಸಿಕ ರೋಗ ಇದೆ, ನಾನು ಇನ್ನೊಂದು ಮದುವೆ ಆಗ್ತೀನಿ, ಡಿವೋರ್ಸ್ ಕೊಡ್ತೀನಿ ಅಂತ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ನಾನು ಅವ್ರು ಕೊಟ್ಟಿದ್ದ ತೊಂದರೆಗೆ, ನೋವಿಗೆ ನನಗೆ ನಾನು ಎಷ್ಟು ನೋವು ಮಾಡ್ಕೊಂಡ್ರು ಅದು ಕಮ್ಮಿದೆ. ಇಷ್ಟೆಲ್ಲ ಆದ್ರೂ ಅವ್ರು ಒಂದಿನ ನನಗೆ ಬೈಲಿಲ್ಲ, ಜಗಳ ಆಡ್ಲಿಲ್ಲ. ಅವ್ರು ಮೌನವಾಗೇ ಇದ್ದು ನಿನ್ ಜನ್ಮಕ್ಕಿಷ್ಟು ಅಂತ ಉಗಿದ್ಬಿಟ್ಟು ಹೊಟ್ಟೋದ್ರು. ಅದೇ ನನಗೆ ಹರ್ಟ್ ಆಗ್ತಾ ಇರೋದು. ಬಾಬಾ ಹಾಗೆಲ್ಲ ಅನ್ಕೋಬೇಡಿ. ಅಕ್ಕಂಗೆ ನಿಜವಾಗ್ಲೂ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇತ್ತು. ಅದೇ ಪ್ರೀತಿ ಇವತ್ತು ಪರಿಸ್ಥಿತಿ ಕಾರಣ. ಈ ಜೀವ ಇರೋವರೆಗೂ ಸಹನವ್ರು ನನ್ನ ಜೊತೆನೇ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಜೊತೆಗೆ ಅವ್ರೆ ಅಂತ ಬದುಕೋರು ಹಿಂಗ್ ಬದುಕ್ತಾರ? ಜಗತ್ತಲ್ಲಿ ಯಾರು ಏನೇ ಆದ್ರೂ ಮುಂದುವರಿಲೇಬೇಕಲ್ವೇ? ಸಹನವರು ಆತರ ಪಟ್ಬಿಟ್ರು, ಆದ್ರೆ ನಾವು ಈ ದಿಟನ ಒಪ್ಕೊಂಡು ಬದುಕ್ಬೇಕಲ್ವೇ? ಅಕ್ಕ, ಏನಾದ್ರೂ ಮಾಡು, ಅಪ್ಪನ ಸಮಾಧಾನ ಮಾಡಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಎಷ್ಟೇ ಬಲವಂತ ಮಾಡಿದ್ರು, ಏನೇ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಒಂದು ಲೋಟ ನೀರು ಕುಡ್ದಿಲ್ಲ. ಮೆಸ್ ಓಪನ್ ಮಾಡೋ ವಿಷಯನ ಪುಟ್ಟವಿ ತಾವು ನಾನು ಮಾತಾಡಿದೆ, ಆದರೆ ಅವಳು ಒಪ್ಕೋತಾ ಇಲ್ಲ. ಒಪ್ಕೊಳ್ಳೋ ಹಾಗೆ ಮಾಡಲೇಬೇಕು. ಮೆಸ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆದರೆ ತಕ್ಕ ಮಟ್ಟಕ್ಕೆ ಅಕ್ಕನ ವಿಷಯ ಮರಿತಾಳೆ. ಅವಳ ದುಃಖನೂ ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಸಹನವ್ರನ್ನ ಕಳ್ಕೊಂಡಿರೋ ದುಃಖ ಕಡಿಮೆ ಆಗ್ತೈತೋ ಇಲ್ಲ ಗೊತ್ತಿಲ್ಲ, ಆದರೆ ನಿಮಗೋಸ್ಕರ ಕೊಕ್ಕೋಗೋಸ್ಕರ ಅವ್ವ ಬದಲಾಗ್ತಲ್ಲ ಅಂತ ನಂಬಿಕೆ ನಂಗೈತೆ.
ಹಲೋ ಹಾಂ ನೀವು ಅಲ್ಲೇ ರೀ ಈಗಲೇ ಬಂದೆ ಮಿಸ್ಸು ನಾನು ಹೋಗ್ಬತ್ತೀನಿ ಕೊಕ್ಕೋ ಅಳ್ಬೇಡ ಅಪ್ಪ ವಾಪಸ್ ಬರ್ತಾಳೆ ಮಗ ಏನಾಯ್ತರ ಫೋನ್ ಮಾಡಿ ಆಯ್ತು ಅಕ್ಕ ನೀವು ಬನ್ನಿ. ಸರಿ ಸುಮಾ, ನಾನು ಮೆಸ್ ಬಾಗ್ಲಿ ತೆಗಿತೀನಿ. ನೀನು ಹೋಗಿ ಕೀ ತಗೊಂಬ, ಹಾಗೆ ಒರೆಸೋ ಬಟ್ಟೆ ಪೊರ್ಕೆ ಎಲ್ಲ ತಗೊಂಬ. ನಾನು ಬಾವಿಯಿಂದ ನೀರು ಸೇರ್ಕೊಂಬತ್ತೀನಿ, ತೊಳೆದ್ಬಿಡಮ್ಮ. ಯಾಕೆ ಸುಮ್ಮ ನಿಂತೇ ಇದೆಯಾ? ಹೋಗು.